ಮನಿ ಪ್ಲಾಂಟ್ ಹೆಸರೇ ಹೇಳೋ ಹಾಗೆ ಹಣದ ಗಿಡ. ಆದ್ರೆ ಇದನ್ನ ಸರಿಯಾದ ಕ್ರಮದಲ್ಲಿ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಇಡದೇ ಇದ್ರೆ ವಿರುದ್ಧ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾದ್ರೆ ಹೇಗಿಡಬೇಕು ನೋಡೋಣ. ಮನಿ ಪ್ಲಾಂಟ್ ಇಡುವ ಜಾಗ ಕೊಳಕಾಗಿರಬಾರ್ದು. ಆ ಜಾಗವನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ಹಾಗೆ ಎಲೆಗಳನ್ನ ಒಣಗಲು ಬಿಡಬಾರ್ದು. ಒಣಗಿದ ಎಲೆಗಳನ್ನ ಕತ್ತರಿಸಿ. ಮನಿ ಪ್ಲಾಂಟ್ ಯಾವತ್ತೂ ಕೂಡ ಮೇಲ್ಮುಖವಾಗಿ ಬೆಳಿಬೇಕು. ಕಾಂಡ ನೆಲವನ್ನ ಸ್ಪರ್ಶಿಸದಂತೆ ತಡೆಯಲು ಅದನ್ನ ಆಗಾಗ ಕಟ್ ಮಾಡ್ತಾ ಇರಿ. ಯಾಕಂದ್ರೆ ಮನಿ ಪ್ಲಾಂಟ್ ಅನ್ನ ಕೆಳಮುಖವಾಗಿ ಬೆಳೆಯಲು ಬಿಡೋದು ನಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇನ್ನು ವಾಸ್ತು ಪ್ರಕಾರ ಮನಿ ಪ್ಲಾಂಟ್ ಇಡಬಹುದಾದ ಪರಿಪೂರ್ಣ ದಿಕ್ಕು ಅಂದ್ರೆ ಆಗ್ನೇಯ. ಇದು ಶುಕ್ರ ಗ್ರಹದ ದಿಕ್ಕು. ಅಲ್ಲದೆ ಅಡೆತಡೆಗಳನ್ನ ನಿವಾರಿಸುವ ಗಣೇಶನು ಆಗ್ನೇಯ ದಿಕ್ಕಿನ ದೇವರು. ಹಾಗೆಯೇ ನೀವು ಉತ್ತರ ದಿಕ್ಕಿನಲ್ಲಿ ಪ್ರವೇಶ ದ್ವಾರವನ್ನ ಹೊಂದಿದ್ರೆ ಮನಿ ಪ್ಲಾಂಟ್ ಅನ್ನ ಅಲ್ಲಿ ಇಡಬಹುದು. ಇದು ಮನೆಯ ಸದಸ್ಯರಿಗೆ ಅಪಾರ ವೃತ್ತಿ ಅವಕಾಶ ಮತ್ತು ಹೊಸ ಆದಾಯದ ಮೂಲಗಳನ್ನ ತರುತ್ತೆ. ಇನ್ನು ಈಶಾನ್ಯವು ಅತ್ಯಂತ ನಕಾರಾತ್ಮಕ ದಿಕ್ಕು ಎಂದು ಭಾವಿಸಲಾಗಿದೆ. ಹೀಗಾಗಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಅನ್ನ ಇಡಬಾರ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.